ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಮಿಸ್ಟರ್ ಮಾಂಕ್ ಅಂತ. ಸಖತ್ತಾಗಿರೋ ಡಿಟೆಕ್ಟಿವ್ ಸೀರೀಸ್ ಇದು. ಮಾಂಕ್ ಒಬ್ಬ ಡಿಟೆಕ್ಟಿವ್. ಇದಕ್ಕಿಂತ ಮುಂಚೆ ಪೊಲೀಸ್ ಆಗಿರ್ತಾನೆ, ಬಟ್ ಅವನಿಗೆ OCD ಇದ್ದಿದ್ದರಿಂದ ಪೊಲೀಸಿಂದ ತೆಗೆದಿರ್ತಾರೆ. OCD ಅಂದರೆ ಎಲ್ಲದರಲ್ಲೂ ಸ್ವಲ್ಪ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಒಬ್ಸೆಸಿವ್ ಆಗಿರುವಂಥವನು. ಹೈಟ್ ಅಂದರೆ ಭಯ, ಈ ಥರ ತುಂಬ ಇರುತ್ತೆ. ಹಾಗೆ ಇದ್ರೂ ಅವನು ನಾನ್ ಅಫಿಷಿಯಲ್ ಆಗಿ ತುಂಬ ಕೇಸ್ನ ಅವನ ಬಾಸ್ ಜೊತೆ ಸೇರಿಸ್ಕೊಂಡು ಕ್ಲೋಸ್ ಮಾಡ್ತಾ ಇರ್ತಾನೆ. ಸೊ ಈ ಎಪಿಸೋಡಲ್ಲಿ ಮಾಂಕ್ದು ಒಂದು ಓಲ್ಡ್ ಬಾಸ್ನ ಫ್ರೆಂಡ್ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೋತಾರೆ. ಅದನ್ನು ಸಾಲ್ವ್ ಮಾಡೋದೇ ಸ್ಟೋರಿ. ಮಾಂಕ್ದು ಬಾಸ್ನ ನಾವು ಬಾಸ್ ಅಂತಲೇ ಕರೆಯೋಣ. ಓಕೆ, ನಾನೀಗ ಸ್ಟೋರಿ ಸ್ಟಾರ್ಟ್ ಮಾಡ್ತೇನೆ. ಬಾಸ್ ಅವರ ಫ್ರೆಂಡ್ನ ಒಂದು ಜಾತ್ರೆಗೆ ಡ್ರಾಪ್ ಮಾಡ್ತಾರೆ. ಫ್ರೆಂಡ್ ಕೂಡ ಒಬ್ಬ ಪೊಲೀಸ್ ಆಫೀಸರ್. ಅವರಲ್ಲಿ ಒಬ್ಬರನ್ನ ಮೀಟ್ ಆಗ್ತಾರೆ. ಅವನ ಜೊತೆ ಏನೋ ಡೀಲ್ ಮಾಡೋ ಥರ ತೋರಿಸಿ ನೆಕ್ಸ್ಟ್ ಅವರು ಜಾಯಿಂಟ್ ವೀಲಲ್ಲಿ ಕೂತ್ಕೋತಾರೆ. ಅದು ತಿರ್ಗಲಿಕ್ಕೆ ಸ್ಟಾರ್ಟ್ ಆದಾಗ ಅವನು ಡೀಲ್ ಮಾಡಲಿಕ್ಕೆ ಬಂದವನು ಬೇಡ, ಹೊಡಿಬೇಡ ಅಂತ ಹೇಳಿ ಪೊಲೀಸ್ ಅವನಿಗೆ ಹೇಳ್ತಾನೆ. ಹೀಗೆ ಜಗಳ ಆಗುತ್ತಾ ಇರುವಾಗ ಜಾಯಿಂಟ್ ವೀಲ್ನ ನಿಲ್ಲಿಸ್ತಾರೆ. ಪೊಲೀಸ್ ಇಳಿದು ಬಿಟ್ಟು ಕೆಳಗಡೆ ಬರ್ತಾನೆ. ಬಟ್ ಜಾಯಿಂಟ್ ವೀಲ್ ಆಪರೇಟರ್ ಮಾಡೋ ಹುಡುಗಿ ನೋಡಿದಾಗ ಅಲ್ಲಿ ಡೀಲ್ ಮಾಡೋಕ್ಕೆ ಬಂದವನಿಗೆ ಚಾಕು ತಿವಿದಿರುತ್ತೆ. ನೆಕ್ಸ್ಟ್ ಪೊಲೀಸ್ ಎಲ್ಲ ಅಲ್ಲಿಗೆ ಬರ್ತಾರೆ, ಚೆಕ್ ಮಾಡ್ತಾರೆ. ಎಲ್ಲ ಎವಿಡೆನ್ಸ್ ಪೊಲೀಸ್ ಒಂದು ಕಡೆನೇ ಇರುತ್ತೆ. ಯಾಕಂದರೆ ಜಾಯಿಂಟ್ ವೀಲ್ಗೆ ಯಾರೂ ಬರೋಕ್ಕೆ ಆಗಲ್ಲ. ಹಾಗೆ ಅಲ್ಲಿ ಇದ್ದಿದ್ದು ಜಸ್ಟ್ ಪೊಲೀಸ್ ಮತ್ತು ಡೀಲ್ ಮಾಡೋನು ಮಾತ್ರ. ಸೊ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ಪೊಲೀಸ್ ಹೇಳ್ತಾನೆ, ನಾನು ಏನೂ ಮಾಡಿಲ್ಲ, ಅವನಿಗೇನೆ ಚೂರಿ ಹಾಕ್ಕೊಂಡಿರಬೇಕು ಅಂತ. ಅದಕ್ಕೆ ಮಾಂಕಿದ್ದು ಬಾಸ್ ಇರ್ತಾರಲ್ಲ, ಅವರು ಮಾಂಕ್ ಹತ್ರ ಹೆಲ್ಪ್ ಕೇಳ್ತಾರೆ. ಮಾಂಕ್ ಸೀದಾ ಹೋಗಿ ಅರೆಸ್ಟ್ ಆದ ಪೊಲೀಸ್ ಇರ್ತಾನಲ್ಲ ಅವನ ಹತ್ರ ಏನಾಯಿತು ಅಂತ ಕೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಅವನು ಸುಮ್ಮನೆ ಜಗಳ ಆಡ್ದ, ನನಗೇನು ಮಾಡಿಲ್ಲ ಅವನಿಗೆ. ನಾನು ಅದಕ್ಕೆ ಜಾಯಿಂಟ್ ವೀಲ್ನಿಂದ ಇಳಿದು ಹಿಂದೆ ತಿರುಗಿ ನೋಡಿದರೆ ಅವನಿಗೆ ಚೂರಿ ತಿವಿದಿತ್ತು, ನಾನು ಅವನ್ನ ಟಚ್ಚು ಮಾಡಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಮಾಂಕ್ ಸೀದಾ ಆ ಜಾತ್ರೆ ಹತ್ತಿರ ಬರ್ತಾನೆ. ಅಲ್ಲಿ ಚೆಕ್ ಮಾಡುವಾಗ ಬಾಸ್ ಕೂಡ ಬರ್ತಾರೆ. ಅವರು ಸೀದಾ ಜಾಯಿಂಟ್ ವೀಲ್ ಆಪರೇಟರ್ ಹತ್ರ ಮಾತಾಡಿದಾಗ ಅವಳು ಹೇಳ್ತಾನೆ, ನಾನು ಆವಾಗಲೇ ಪೊಲೀಸವರಿಗೆಲ್ಲ ಹೇಳಿದ್ದೇನೆ, ಅಲ್ಲಿ ನಾನು ಏನೂ ನೋಡಿಲ್ಲ. ಯಾಕಂತ ಹೇಳಿದರೆ ನನಗೇನು ಕಾಣಿಸ್ತಿರಲಿಲ್ಲ. ಅವರು ಕೆಳಗಡೆ ಬಂದು ಇಲ್ಲಿ ನೋಡಿದಾಗ ಅವನಿಗೆ ಚೂರಿ ತಿವಿದಿತ್ತು, ಅಷ್ಟೇ ನನಗೆ ಗೊತ್ತಿರೋದು ಅಂತ. ಮಾಂಕ್ ಅಲ್ಲೇ ಸೀದಾ ಹೋಗಿ ಆ ಕೊಲೆಯಾದ ಜಾಗದಲ್ಲಿ ನೋಡ್ತಾನೆ. ಆ ಸೀಟ್ ಹತ್ರ ಚೆಕ್ ಮಾಡುವಾಗ ಒಂದು ಕಾರ್ಡು ಸಿಗುತ್ತೆ. ಆ ಕಾರ್ಡ್ ಒಂದು ಪಬ್ಬಿದಾಗಿರುತ್ತೆ. ನೆಕ್ಸ್ಟ್ ಮಾಂಕ್ ಸತ್ತ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಓನರ್ ಇರ್ತಾನೆ. ಅವನು ಹೇಳ್ತಾನೆ ಅವನು ಸರಿ ಇರಲಿಲ್ಲ, ಬರ್ತಿದ್ದ ಹೋಗ್ತಿದ್ದ ಅಷ್ಟೇ ಆಗುತ್ತೋ ನಂತ. ಅವರಿಗೆ ಒಂದು ಸಾಕ್ಸ್ ಒಳಗಡೆ ಕಲ್ಲು ಹಾಕಿರೋದು ಸಿಗುತ್ತೆ. ಸಾಕ್ಸ್ದು ತುದಿಯಲ್ಲಿ ಯಾವುದಕ್ಕೂ ಸಿಕ್ಕಿಸಿದ ಹಾಗೆ ಹೋಲು ಇರುತ್ತೆ. ಅದು ಚೆಕ್ ಮಾಡಿದಾಗ ಒಂದು ಫ್ಯಾನಿಗೆ ಸಿಕ್ಕಿಸಿದ ಹಾಗೆ ಇರುತ್ತೆ. ನೆಕ್ಸ್ಟ್ ಮಾಂಕ್ ಪಬ್ಬಿಗೆ ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ನೋಡಿದಾಗ ಆ ಕಾರ್ಡ್ ಸಿಕ್ಕಿತ್ತಲ್ಲ, ಅದು ಆ್ಯಕ್ಚುಲಿ ಒಂದು ಲಾಕರ್ ಇದ್ದು ಕೀ ಆಗಿರುತ್ತೆ. ಸೊ ಆ ಕೀನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಫೋನ್ ಸಿಗುತ್ತೆ. ಆ ಫೋನ್ನ ಚೆಕ್ ಮಾಡಿದಾಗ ಒಂದು ಜೈಲಿಂದ ಅವನಿಗೆ ಕಾಲ್ ಮಾಡಿರೋದು ಕಾಣಿಸುತ್ತೆ. ನೆಕ್ಸ್ಟಿಗೆ ನಮಗೆ ಒಂದು ಕೋರ್ಟ್ನ ತೋರಿಸ್ತಾರೆ. ಅಲ್ಲಿ ಒಬ್ಬಂದು ಕೇಸ್ ಕ್ಲೋಸ್ ಆಗ್ತಾ ಇರುತ್ತೆ. ಯಾಕಂತ ಹೇಳಿದರೆ ಸಾಕ್ಷಿ ಸರಿಯಾಗಿ ಇರಲಿಲ್ಲ ಅಂತ. ಅವನ್ನ ಮೀಟ್ ಆಗಲಿಕ್ಕೆ ಅಂತ ಮಾಂಕ್ ಬರ್ತಾನೆ. ಅವನ ಹತ್ರ ಕೇಳ್ತಾನೆ, ನಿಂಗೆ ಸತ್ತೋದವನು ಗೊತ್ತಾ ಅಂತ. ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮಾಂಕ್ ಹೇಳ್ತಾನೆ, ಇಲ್ಲಿಂದ ನೀನೇ ಕಾಲ್ ಮಾಡಿದ್ದು, ನನ್ನ ಹತ್ರ ಡೀಟೇಲ್ಸ್ ಇದೆ ಅಂತ. ಅದಕ್ಕೆ ಅವನು ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟಿಗೆ ಮಾಂಕ್ ಅದೇ ಕೇಸನ್ನ ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ. ಸೊ ಅವನಿಗೆ ಆವಾಗ ಆ ಕೇಸನ್ನ ಕ್ರ್ಯಾಕ್ ಮಾಡ್ತಾನೆ. ಅವನ ಅಸಿಸ್ಟೆಂಟ್ ಮತ್ತು ಬಾಸ್ ಜೊತೆ ಸೇರಿ ಜಾತ್ರೆ ಪ್ಲೇಸಿಗೆ ಬರ್ತಾರೆ. ಅಲ್ಲಿ ಬಂದು ಹೇಳ್ತಾರೆ, ಕೇಸಿಂದ ಬಿಡುಗಡೆ ಆಯ್ತಲ್ಲ ಅವನು ಹೇಳಿ ಈ ಕೊಲೆ ಆಗಿದೆ ಅಂತ. ಯಾಕಂತ ಹೇಳಿದರೆ ಅರೆಸ್ಟ್ ಆದ ಪೊಲೀಸ್ ಅವನು ಇವನ ಮೇಲೆ ಕೇಸ್ ಮಾಡಿರ್ತಾನೆ. ಅದು ಕೊಲೆ ಹೇಗೆ ಆಯಿತು ಅಂತ ಹೇಳಿದರೆ ಮಾಂಕ್ ಸ್ಟೈಲಲ್ಲಿ ಹೇಳಬೇಕು ಅಂತ ಹೇಳಿದರೆ, ಹಿಯರ್ ಈಸ್ ವಾಟ್ ಹ್ಯಾಪೆಂಡ್. ಕೇಸಿಂದ ಬಿಡುಗಡೆ ಆದವನು ಕೊಲೆ ಆದವನಿಗೆ ದುಡ್ಡು ಕೊಟ್ಟು ಪೊಲೀಸ್ ಅವನಿಗೆ ಹರಾಸ್ಮೆಂಟ್ ಕೇಸ್ ಬರೋ ಹಾಗೆ ಮಾಡುವಂತ ಒಪ್ಪಿಸ್ತಾನೆ. ಅದಕ್ಕೆ ಕೊಲೆ ಆದವನು ಫ್ಯಾನ್ಗೆ ಸಾಕ್ಸ್ ಒಳಗಡೆ ಕಲ್ಲು ಹಾಕಿ ಅವನೇ ಎದೆಗೆ ತಾಗುವಂಗೆ ಮಾಡಿರ್ತಾನೆ. ಸೊ ನೆಕ್ಸ್ಟ್ ಪೊಲೀಸ್ ಸಿಕ್ಕಿದಾಗ ಅವನು ಇವನಿಗೆ ಹೊಡೆದಿದ್ದ ಅಂತ ನಾಟಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇಲ್ಲಿ ಕೊಲೆ ಮಾಡಿದ್ದು ಮಾತ್ರ ಕೇಸಿಂದ ಬಿಡುಗಡೆ ಆದ ಇನ್ನೊಂದು ಪಾರ್ಟ್ನರ್. ಅದು ಯಾರು ಅಂತ ಹೇಳಿದರೆ ಜಾಯಿಂಟ್ ವೀಲಿದು ಆಪರೇಟರ್. ಅವಳು ನಿಜವಾಗಿ ಆ ಕೇಸಿಂದ ಬಿಡುಗಡೆ ಆದ ಗರ್ಲ್ ಫ್ರೆಂಡ್ ಆಗಿರ್ತಾರೆ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಕೇಸಿಂದ ಬಿಡುಗಡೆ ಆಗಿದ್ದವನು ಆ್ಯಕ್ಚುಲಿ ಇವನ್ನ ಕೊಲೆ ಆದವನಿಗೆ ಒಪ್ಪಿಸಿ ಹರಾಸ್ಮೆಂಟ್ ಕೇಸ್ ಬರುವಾಗೆ ಮಾಡಿಸು ಪೊಲೀಸಿಗೆ ಅಂತ ಹೇಳಿರ್ತಾನೆ. ಅವನು ಅದಕ್ಕೋಸ್ಕರ ನಾಟಕ ಮಾಡ್ತಾನೆ. ಬಟ್ ಅವನು ಕೆಳಗಡೆ ಬಂದು ನೋಡಿದಾಗ ಅಲ್ಲಿ ಜಾಯಿಂಟ್ ವೀಲಿದ್ದು ಆಪರೇಟರ್ ಬಂದು ಚೆಕ್ ಮಾಡ್ತಾಳಲ್ಲ, ಆವಾಗ ಅವಳು ಚೂರಿ ಚುಚ್ಚಿರ್ತಾಳೆ. ಇದರಿಂದ ಅವನಿಗೆ ಸತ್ತೋಗಿರ್ತಾನೆ. ಈ ಥರ ಎಕ್ಸ್ಪ್ಲೈನ್ ಮಾಡಿ ಮಾಂಕ್ ಈ ಕೇಸ್ನ ಸಾಲ್ವ್ ಮಾಡ್ತಾನೆ. ಎಲ್ರಿಗೂ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.